ವಿಡಿಯೋ ರಿಲೀಸ್ ಮಾಡಿದ್ದೀನಿ. ಅವ್ರು CM ಆಗಿದ್ದಾಗ ಕಟ್ಟಿರೋ ಎಲ್ಲ ವಾಚ್ಗಳದ್ದು ಒಂದು ವಿಡಿಯೋ ಮೀಡಿಯಾ ಅವ್ರಿಗೆ ಹಾಕಿದ್ದೀನಿ. ಅವ್ರ ಗೋಲ್ಡ್ ಕಲರ್ ವಾಚು ಎಲ್ಲ ಅವ್ರು ಕಟ್ಟಿದಾರಲ್ಲ. ಈಗ ಅಲಿಗೇಷನ್ ಬಂದಿದ್ದ ತಕ್ಷಣ ಯಾವುದೋ HMT ವಾಚ್ ಕಟ್ಕೊಂಡ್ಬಂದ್ಬಿಟ್ರೆ ನಾನು ಇವಾಗ ಕಟ್ತಿದ್ದೆ ಅಂತೇಳಿ, ನೀವು CM ಆಗಿದ್ದಾಗ 62 ವಾಚ್ ಕಟ್ಟಿದ್ರಿ ಅಂತ ನಾನು ಫೋಟೋಗಳು ರಿಲೀಸ್ ಮಾಡಿದ್ದೀನಿ ಮೀಡಿಯಾ ಗ್ರೂಪ್ಗೆ. ಅವ್ರು ಕಟ್ಟಿರೋ ಬೇರೆ ಬೇರೆ ವಾಚ್ಗಳು. ಕುಮಾರಣ್ಣ ಅವ್ರಿಗೆ ವಾಚ್ಗಳ ಬಗ್ಗೆ ಒಂದು ಅಂದರೆ ವಾಚ್ ಬೇರೆ ಬೇರೆ ಥರ ವಾಚ್ ಕಟ್ಟೋದು ಅವ್ರಿಗೆ ಅಭ್ಯಾಸ, ಅದನ್ನು ಪ್ರಸ್ತಾಪಿಸಿದ್ದೀನಿ. ನೋಡಿ ಕುಮಾರಣ್ಣ, ನೀವು ನನಗೆ ಟ್ರಸ್ಟಿಗೆ ಹೆಂಗೆ ಬಂತು ಅಂತ ನಾನು ಕೇಳಿದಾಗ ನಾನು ಡಾಕ್ಯುಮೆಂಟ್ ಬಿಸಾಕಿದ್ನಲ್ಲ, ನೀವು ಆ 32 ಎಕರೆ ಅಲ್ಲಿ ಹೆಂಗೆ ಬಂತು ಅಂತ ನನ್ನ ಮುಖದ ಮೇಲೆ ಬಿಸಾಕ್ಬಿಡಿ. ಪ್ರದೀಪ್ ತಗೊಳ್ಳೋ 32 ಎಕರೆ ತಗೋ, ನಮ್ಮ ತೋಟದಲ್ಲಿ ಬದನೆಕಾಯಿ ಮಾರು ತೆಗೆದೆ. ಬದನೆಕಾಯಿ 500 ರೂಪಾಯಿ kg, ನಮ್ಮ ತೋಟದ್ದು ಬೇರೆ ಕಡೆ 20 ರೂಪಾಯಿ kg ಅಷ್ಟೇ. ನೋಡಿ ಇಂಥ ಬದನೆಕಾಯಿ ಮಾರಿ ನಾನು ತೊಗೊಂಡೆ 32 ಎಕರೆ. ಬಿಸಾಕೋಣ, ನಾನು ಮತ್ತೆ ನಿಮ್ಮನ್ನು ಪ್ರಶ್ನೆ ಮಾಡೋಂಗೆ ಏನಿದೆ? ಇಲ್ಲ ನಾನು ಟೊಮೊಟೊ ಬೆಳೆದೆ, ಬೇರೆ ಟೊಮೊಟೊ 20 ರೂಪಾಯಿ kg, ನಮ್ದು 2000 ರೂಪಾಯಿ kg. ಬಿಸಾಕೋಣ. ಈಗ ನಾನು ಬಿಸಾಕಿದ್ನಲ್ವಾ, ನನಗೆ ಹೆಂಗೆ ಬಂದು CSI ಅಂತ ಡಾಕ್ಯುಮೆಂಟ್ ಕೊಟ್ಟನಲ್ಲ, ನೀನು 32 ಎಕರೆಗೆ ಸೋರ್ಸ್ ಕೊಟ್ಬಿಟ್ರೆ ಮುಗೀತಲ್ಲ ಕುಮಾರಣ್ಣ. ಮತ್ತು ಇನ್ನೊಂದು ರವಿ ಕುಮಾರಣ್ಣ ಅವ್ರು ಹೇಳಿದ್ದಾರೆ, ಕುಮಾರಣ್ಣ ಅವ್ರ ಮನೆಗೆ ವಾಚ್ಮ್ಯಾನ್ ಆಗು ಅಂತ. ನೋಡಿ, ಕುಮಾರಸ್ವಾಮಿಯವರು ದೊಡ್ಡವರು. ಕುಮಾರಣ್ಣ ನನ್ನನ್ನು ಬಯಸೋದಾದರೆ, ಪ್ರದೀಪ್ ಈಶ್ವರ್ ನನ್ನ ಮನೆ ವಾಚ್ಮ್ಯಾನ್ ಆಗು ಅಂದರೆ, ಅವ್ರ ಮನೆ ವಾಚ್ಮ್ಯಾನ್ ಆಗೋದು ನನ್ನ ಸೌಭಾಗ್ಯ ಅಂತ ಬಯಸ್ತೀನಿ. ಅದರಲ್ಲಿ ತಪ್ಪೇನಿದೆ? ಕುಮಾರಣ್ಣ CM, ಅವ್ರ ತಂದೆಯವರು PM, ಅದರಲ್ಲೇನಿದೆ? ಇದು ನನ್ನ ಅಭಿಪ್ರಾಯ ಸರ್. ಥ್ಯಾಂಕ್ ಯು.